ಮಾತ್ರ ಡಿಪಾರ್ಟ್ಮೆಂಟ್ ಖಂಡಿತವಾಗಿ ಸಹಕಾರಕ್ಕೆ ಬಂಟ್ವಾಳ ತಾಲೂಕಿನ ಕೃಷಿ ಇಲಾಖೆ ಹಾಗೂ ಊರಿನವರ ಕೊಳಲಿ ಪರಿಸರದ ಎಲ್ಲ ಒಂದು ಕೃಷಿ ಪ್ರೇಮಿಗಳ ಒಂದು ಸಹಕಾರದೊಂದಿಗೆ ಕೊಳಲಿ ದೇವಸ್ಥಾನದ ಈ ಚೆಂಡು ಗದ್ದೆಯಲ್ಲಿ ಇವತ್ತು ಕೃಷಿ ನೆಡುವಂಥ ಕಾರ್ಯಕ್ರಮ ಒಪ್ಪಿಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಗಿದೆ. ಅದರಿಂದ ಚೆನ್ನಾಗಿ ಕಳೆದ ಬಾರಿ ಕೂಡ ಕೆಲವೊಂದು ಖರ್ಚುಗಳನ್ನು ಡಿಪಾರ್ಟ್ಮೆಂಟ್ ಮಾಡಿದರೂ ಸುಮಾರು 95,000 ದುಡ್ಡು ಉಳಿತಾಯವನ್ನು ದೇವಸ್ಥಾನಕ್ಕೆ ಆಗಿದೆ. ಅದರ ಜೊತೆಯಾಗಿ ಈ ಸಲ ಕೂಡ ಭಾಳಷ್ಟು ಹೆಚ್ಚು ಹುಲ್ಲು ಕೂಡ ಪಕ್ಕದವರಿಗೆಲ್ಲ ಅದರಿಂದ ಉಪಯೋಗ ಆಗಿದೆ. ಒಂದು ಭತ್ತದ ಕೃಷಿಯಲ್ಲಿ ಒಂದು ಹೆಕ್ಟೇರಿಗೆ ಸುಮಾರು 80,000 ನೆಟ್ ಪ್ರಾಫಿಟ್ ಸಿಕ್ಕುವಂಥದ್ದು ಭಾಳ ದೊಡ್ಡ ಪ್ರಾಫಿಟ್ ಅಂತಲೇ ಹೇಳಬೇಕು. ಅದರಿಂದ ಭತ್ತದ ಕೃಷಿ ಒಂದು ಹಾಗೆ ಲಾಭದಾಯಕ ಕೃಷಿ ಅಂತ ಹೇಳ್ಕೊಳ್ಳಿಕ್ಕೆ ಇದೊಂದು ಉದಾಹರಣೆ ಅಂತ ನಾವು ತಿಳ್ಕೊಳ್ಬೋದು. ಅದರಿಂದ ಇನ್ನಷ್ಟು ಜನರಿಗೆ ಕೃಷಿ ಮಾಡಲಿಕ್ಕೆ ಇದು ಉತ್ತೇಜನ ಆಗಲಿ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದ. ಇವತ್ತು ನಾವು ಕೊಳಲಿ ದೇವಸ್ಥಾನದ ಹತ್ರ ಇರ್ತಕ್ಕಂಥ ದೇವಸ್ಥಾನದ ಆವರಣದ ಗದ್ದೆಯಲ್ಲಿ ನಾಟಿ ಕಾರ್ಯಕ್ರಮವನ್ನು, ವಿಶೇಷವಾಗಿ ಮಿಷಿನ್ ಮುಖಾಂತರ ಯಂತ್ರದ ಮೂಲಕ ನಾಟಿ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ನೇತೃತ್ವದ ಉಪಸ್ಥಿತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ. ಇದು ಪ್ರತಿ ವರ್ಷ ನಿರಂತರವಾಗಿ ಕಳೆದ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಏನಂದರೆ ಇಲ್ಲಿ ಈ ಥರ ದೇವಸ್ಥಾನದ ಗದ್ದೆಗಳು ಮತ್ತು ಹಡಿಲು ಬಿದ್ದ ಗದ್ದೆಗಳನ್ನ ನಾವು FPOಗಳ ಮೂಲಕ, ಶಾಲಾ ಅಭಿವೃದ್ಧಿ ಸಂಸ್ಥೆಗಳ ಮೂಲಕ ಮತ್ತು ಸಂಘ ಸಂಸ್ಥೆಗಳ ಮೂಲಕ ವಿಶೇಷವಾಗಿ ಒಂದು ಅಭಿಯಾನದ ರೀತಿಯಲ್ಲಿ ಕೈಗೊಳ್ತಾ ಇದ್ದೇವೆ. ಪ್ರತಿ ವರ್ಷ ಕಳೆದ 3 ವರ್ಷದಿಂದ ಇಲ್ಲೂ ಕೂಡ ಸರಿಸುಮಾರು ಒಂದು 3 ಎಕರೆ ಅಷ್ಟು ಗದ್ದೆಯನ್ನು ನಾಟಿ ಮಾಡ್ತಾ ಇದ್ದೇವೆ. ಮುಂಗಾರು ಈಗ ಕಳೆದ 1 ತಿಂಗಳಿಂದ ಅತ್ಯಂತ ಹೆಚ್ಚು
ಸಿದ್ಧತೆಗಳು ಕೃಷಿ ವಲಯದಲ್ಲಿ ಕಂಡು ಬರ್ತಾ ಇದೆ. ಕಳೆದ 15 ದಿವಸದಿಂದ ಹೆಚ್ಚು ಮಳೆ ಬೆಳೆ ಬರ್ತಾ ಇದೆ. ಆದಾಗ್ಯೂ ಕೂಡ ರೈತರು ತಮ್ಮ ಈ ಮಳೆನಲ್ಲೇ ನಾಟಿ ಮಾಡ್ತಕ್ಕಂಥದ್ದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಬಂಟ್ವಾಳದಲ್ಲಿ ಒಟ್ಟು 1510 ಹೆಕ್ಟೇರು ಕೃಷಿ ಭೂಮಿ ಭತ್ತದ ಕೃಷಿ ಇದ್ದು ಸಂಪೂರ್ಣ ನಾಟಿ ಆಗ್ತದೆ. ಇನ್ನು ಕೆಲವೇ 15 ದಿವಸದಲ್ಲಿ ನಾಟಿ ಕಾರ್ಯ ಮುಗಿತದೆ. ಜಿಲ್ಲೆಯಾದ್ಯಂತ ಒಟ್ಟು 9300 ಹೆಕ್ಟೇರು ಭತ್ತದ ಕೃಷಿ ಇರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಹುತೇಕ ಈಗ 4500 ಹೆಕ್ಟೇರ್ ಆಗಿದೆ. ಇನ್ನೂ ಕೂಡ 4500 ಆಗಬೇಕು. ಇನ್ನು ಸಮಯ ಇದೆ. ಆಗಸ್ಟ್ 15ರವರೆಗೂ ಕೂಡ ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಇಲ್ಲಿ MO4 ಕೆಂಪು ಭತ್ತಕ್ಕೆ ಹೆಚ್ಚು ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿ. MO4 ತಳಿ ಮತ್ತು ಈ ಸಾರಿ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಒಂದು ಹೊಸ ತಳಿಯನ್ನು ಕೂಡ ನಾವು ಪರಿಚಯ ಮಾಡಿಸಿ ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸ್ವಲ್ಪ ಜನ ಜಯ ಮತ್ತು ಜ್ಯೋತಿ ತಳಿಯನ್ನು ಕೂಡ ಬಳಕೆ ಮಾಡುವಂಥದ್ದು ಪ್ರತೀತಿ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ರೈತರಿಗೆ ಬೇಕಾದ ಬಿತ್ತನೆ ಬೀಜಗಳನ್ನು ರೈತರ ವಿತರಣೆ ಮಾಡಿದೆ. ಇನ್ನೂ ಕೂಡ ದಾಸ್ತಾನು ಇಟ್ಕೊಂಡು ಅಗತ್ಯಕ್ಕೆ ತಕ್ಕಂತೆ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.